ಅಮಾವಾಸ್ಯೆ ದಿನ ಅಂದರೆ ಎಲ್ರಿಗೂ ಭಯ. ಆಚೆ ಈಚೆ ಹೋಗಬಾರ್ದು, ಕತ್ಲಾಗಿಂದ ಮುಂಚೆ ಮನೆ ಸೇರ್ಕೊಬೇಕು ಅಂತ ನಮ್ಮ ಮನೆಗಳಲ್ಲಿ ಎಲ್ಲರೂ ಹೇಳ್ತಾರೆ. ಆದರೆ ಈ ಒಂದು ಹಳ್ಳೀಲಿ ಅಮಾವಾಸ್ಯೆ ರಾತ್ರಿನೇ ಈ ಘಟನೆ ನಡೀತು. ಒಂದು ದಟ್ಟವಾದ ಕಾಡಿತ್ತು. ಆ ಕಾಡು ಮಧ್ಯ ಒಂದು ಚಿಕ್ಕ ಹಳ್ಳಿ ಇತ್ತು. ಈ ಹಳ್ಳಿಲಿ ರಾತ್ರಿ 8 ಗಂಟೆ ಆದರೆ ಸಾಕು, ಒಬ್ಬರೂ ಆಚೆ ಬರ್ತಾಯಿರಲಿಲ್ಲ. ತಮ್ಮ ಕೆಲಸಗಳನ್ನೆಲ್ಲ 8 ಗಂಟೆ ಮೊದಲೇ ಮುಗಿಸ್ಕೊತಾ ಇದ್ರು. ಅಂದರೆ ಕಾಲೇಜ್ಗೆ ಹೋಗೋರಾಗಿರ್ಬೋದು, ಟ್ಯೂಷನ್ಗೆ ಹೋಗೋರಾಗಿರ್ಬೋದು, ಕೆಲಸಕ್ಕೆ ಹೋಗೋರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ 8 ಗಂಟೆ ಮುಂಚೆನೇ ಮನೆ ಸೇರ್ಕೊಳ್ತಾ ಇದ್ರು. ಯಾಕೆ ಅಂದರೆ ಕೆಲವು ದಿನಗಳ ಹಿಂದೆ ಆ ಊರಾಚೆ ಇರೋ ಕೆರೆ ಹತ್ರ ಯಾರೋ ಒಬ್ಬರು ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈ ಘಟನೆ ಆದಮೇಲೆ ಊರಲ್ಲಿರೋ ಜನಗಳು ಪ್ರತಿಯೊಬ್ಬರೂ ಒಂದೊಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾತ್ರಿ ಹೊತ್ತು ನಮ್ಮ ಮನೆಗೆ ಬಂದು ಯಾರೋ ಬಾಗಿಲು ತಟ್ತಾರೆ, ಆ ಕೆರೆ ಹತ್ರ ಹೋದರೆ ಯಾರೋ ನನ್ನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದಾರೆ, ಈ ಥರ ಎಲ್ಲ ತುಂಬ ಮಾತುಕತೆ ಆಗ್ತಾಯಿತ್ತು. ಊರಿನ ಜನರೆಲ್ಲ ಆ ಕೆರೆ ಹತ್ರ ಒಂದು ಆತ್ಮ ಇದೆ ಅಂತ ನಂಬಿದ್ರು. ಇದೇ ಊರಲ್ಲಿ ಒಬ್ಬ ಬಸವ ಅಂತ ಇದ್ದ. ತುಂಬ ಒಳ್ಳೆ ಹುಡುಗ, ನೋಡೋಕ್ಕೂ ಚೆಂದ ಇದ್ದ. ಅವನು ಆಗ್ತಾನೆ ಡಿಗ್ರಿ ಮುಗಿಸಿದ್ದ, ಕೆಲಸಕ್ಕೋಸ್ಕರ ಅಲಿತಾ ಇದ್ದ. ಇವನು ಪ್ರತಿಯೊಂದಕ್ಕೂ ಭಯ ಪಡ್ಕೊಳ್ತಾನೆ ಇದ್ದ. ಯಾವಾಗ ಆ ಕೆರೆ ಹತ್ರ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ವಿಷಯ ಗೊತ್ತಾಯಿತೋ, ಆ ವಿಷಯ ಗೊತ್ತಾದಾಗಿಂದ ಇವನು ಹಗ್ಲೊತ್ತಲ್ಲೇ ಆ ಕೆರೆ ಹತ್ರ ಹೋಗೋಕ್ಕೆ ಭಯ ಪಡ್ತಾ ಇದ್ದ. ಇವನ ಫ್ರೆಂಡ್ಸ್ ಎಲ್ಲ ಇವನಿಗೆ ತುಂಬ ಗೇಲಿ ಮಾಡ್ತಾಯಿದ್ರು. ಇವನು ಭಯ ಪಡ್ತಾನೆ ಅಂತ ಒಂದೇ ಒಂದು ಕಾರಣ ಇಟ್ಕೊಂಡ್ಬಿಟ್ಟು ಇವನಿಗೆ ಪುಕ್ಲ ಅಂತ ರೇಗಿಸ್ತಾ ಇದ್ರು. ಇದನ್ನೆಲ್ಲ ಕೇಳಿಸ್ಕೊಂಡು ಬಸವ ರೋಸೋಗಿದ್ದ. ಅವತ್ತು ಆ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದ, ನಾನೇನು ಪುಕ್ಲ ಅಲ್ಲ, ನನಗೂ ಧೈರ್ಯ ಇದೆ, ಇನ್ಮೇಲೆ ನನ್ನ ಪುಕ್ಲ ಅಂತ ಕರಿಬೇಡಿ, ಕರೆದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ವಾರ್ನ್ ಕೂಡ ಮಾಡ್ತಾ ಇದ್ದ. ಅವಾಗ ಅವನ ಫ್ರೆಂಡ್ಸ್ ಎಲ್ಲ, ನೀನು ಬಂದು ಈ ಥರ ವಾರ್ನ್ ಮಾಡೋದಲ್ಲ, ನಾವೇಳ ಒಂದು ಕೆಲಸ ಮಾಡು ಸಾಕು, ಆಗ ನೀನು ಎಷ್ಟು ಧೈರ್ಯಶಾಲಿ ಅಂತ ನಾವು ನಂಬ್ತೀವಿ ಅಂತ ಹೇಳ್ತಾರೆ. ಆಗ ಬಸವ ಹೇಳ್ತಾನೆ, ಸರಿ ನಾನು ಸಿದ್ಧ, ಏನು ಮಾಡ್ಬೇಕು ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ಅವನ ಫ್ರೆಂಡ್ಸ್ ಹೇಳ್ತಾರೆ, ಊರಾಚೆ ಇರೋ ಕೆರೆ ಪಕ್ಕ ಒಂದು ಹುಣಸೆ ಮರ ಇದೆ, ಅಮಾವಾಸ್ಯೆ ರಾತ್ರಿ ಸರಿಯಾಗಿ 2 ಗಂಟೆಗೆ ಆ ಹುಣಸೆ ಮರಕ್ಕೆ ಮೊಳೆ ಹೊಡೆದು ಬಾ ಅಂತ. ಆಗ ಬಸವ ಬೇರೆ ದಾರಿ ಇಲ್ದೇ ಒಪ್ಕೊಂಡು ಮನೆಗೆ ಬರ್ತಾ ಇರ್ತಾನೆ. ಮನೆಗೆ ಬರ್ಬೇಕಾದ್ರೆ ಅವನಿಗನ್ಸುತ್ತೆ, ನಾನು ತಪ್ಪು ಮಾಡ್ಬಿಟ್ನಾ, ನಾನು ಯಾಕೆ ಒಪ್ಕೊಂಡೆ ಅಂತ. ಹಂಗೆ ಯೋಚನೆ ಮಾಡ್ತಾ ಮನೆ ತಲುಪ್ತಾನೆ. ಇನ್ನು 2 ದಿನದಲ್ಲಿ ಅಮಾವಾಸ್ಯೆ ಇರುತ್ತೆ. ಆಗ ಅವನಿಗೆ ಭಯ ಹೆಚ್ಚಾಗುತ್ತೆ. ಅಮಾವಾಸ್ಯೆ ಬಂತಲ್ವಾ, ನಾನು ಹೋಗಿ ಮೊಳೆ ಹೊಡಿಬೇಕಲ್ವಾ ಅಂತ. ಆ ಭಯಕ್ಕೇ ಅವನು ಜ್ವರ ಬಂದು ಮಲ್ಕೋತಾನೆ. ಅಮಾವಾಸ್ಯೆ ದಿನ ಬರ್ತಾ ರಾತ್ರಿಯೆಲ್ಲ ನಿದ್ರೆ ಮಾಡ್ತಾನೆ ಇರಲ್ಲ. ತುಂಬ ಪೇಚಾಡ್ತಾ ಇರ್ತಾನೆ, ಕನ್ವರ್ಸ್ತಾ ಇರ್ತಾನೆ. ಇದೆಲ್ಲ ನೋಡ್ತಿದ್ದ ಅವ್ರ ಅಪ್ಪ ಅಮ್ಮ ಅವಳ ತಂಗಿ ಎಲ್ಲ, ಅಣ್ಣ ಯಾಕೋ ಸರಿ ನಿದ್ದೆ ಮಾಡ್ತಿಲ್ವಲ್ಲ, ಅಣ್ಣಂಗೆ ಏನೋ ಆಗಿದೆ ಅಂತ ಅಮ್ಮಂಗೆ ಹೇಳ್ತಾಳೆ. ಆಗ ಅಮ್ಮ ಹೇಳ್ತಾರೆ, ಇವನು ಮೊದಲೇ ನಿಮ್ಗೆ ಗೊತ್ತಲ್ವಾ, ಮುಂಚೆನೇನೋ ಪುಕ್ಲ ಅಂತ ಹೇಳಿದ ಮಾತು ಕೇಳಿಸ್ಕೊಂಡು ಬಸವನಿಗೆ ತುಂಬ ಬೇಜಾರಾಗುತ್ತೆ. ಸರಿ ಏನೇ ಆಗಲಿ ಧೈರ್ಯ ಮಾಡಿಕೊಂಡು ನಾನು ಹೋಗಿ ಮೊಳೆ ಹೊಡಿಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಮರುದಿನ ಅಮಾವಾಸ್ಯೆ ರಾತ್ರಿಗೆ ಅಂತ ಎಲ್ಲ ಅರೇಂಜ್ ಮಾಡ್ಕೊಳ್ತಾನೆ. ಆ ಮೊಳೆ, ಸುತ್ತಿಗೆ ಮತ್ತು ಜೊತೆಗೆ ದೇವರ ಫೋಟೋ ಕೂಡ ಇಟ್ಕೋತಾನೆ. ತನ್ನ ಸೈಕಲ್ನ ರೆಡಿ ಮಾಡಿಕೊಂಡು ಹಳೆ ಪಂಚೆ ಉಟ್ಕೊಂಡು ಹೊರಡೋಕ್ಕೆ ರೆಡಿ ಆಗ್ತಾನೆ. ದಾರಿ ಉದ್ದಕ್ಕೂ ದೇವ್ರ ಜಪ ಮಾಡಿಕೊಂಡು ಸೈಕಲ್ ಬೆಲ್ ಮಾಡಿಕೊಂಡು ಹೋಗ್ತಾ ಇರ್ತಾನೆ.
ಸೈಕಲ್ ತುಳ್ಕೊಂಡು ಹೋಗ್ತಾ ಹೋಗ್ತಾ ಹುಣಸೆ ಮರ ತಲುಪ್ತಾನೆ. ಸೈಕಲ್ನ ರೋಡ್ ಪಕ್ಕ ನಿಲ್ಲಿಸಿ ಹುಣಸೆ ಮರದ ಕಡೆಗೆ ನಡ್ಕೊಂಡು ಹೋಗ್ತಾನೆ. ಹುಣಸೆ ಮರ ತಲುಪಿದ ತಕ್ಷಣ ಆ ಬ್ಯಾಗಲ್ಲಿದ್ದ ಮೊಳೆ ಮತ್ತು ಸುತ್ತಿಗೆನ ತಗೊಳ್ತಾನೆ. ತುಂಬ ಗಾಬರಿಯಿಂದ ಸುತ್ತಿಗೆ ತಗೊಂಡು ಮೊಳೆಗೆ ಹೊಡಿತಾ ಇರ್ತಾನೆ. ಆದರೆ ಆ ಮೊಳೆ ಕೆಳಗೆ ಬೀಳ್ತಾನೆ ಇರುತ್ತೆ. ಅಂತೂ ತುಂಬ ಭಯದಿಂದಲೇ ಆ ಹುಣಸೆ ಮರಕ್ಕೆ ಮೊಳೆ ಹೊಡಿತಾನೆ. ಮೊಳೆ ಹೊಡೆದು ಆತುರದಿಂದ ಓಡೋಕ್ಕೆ ಶುರು ಮಾಡ್ತಾನೆ. ಆಗ ಹಿಂದೆಯಿಂದ ಅವನು ಯಾರೋ ಇಟ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಆಗ ಬಸವ ತುಂಬ ಗಾಬರಿಯಿಂದ ಜೋರಾಗಿ ಕಿರ್ಚ್ಕೊಳ್ತಾನೆ. ಹಿಂದೆ ತಿರುಗಿ ನೋಡೋ ಅಷ್ಟು ಬಸವನಿಗೆ ಧೈರ್ಯ ಇರಲ್ಲ. ತನ್ನ ಪಂಚನ ಅಲ್ಲೇ ಬಿಟ್ಟು ಮನೆ ಕಡೆ ಓಡೋಗ್ತಾನೆ. ಮರುದಿನ ಬೆಳಿಗ್ಗೆ ಈ ಘಟನೆಯಿಂದ ಬಸವನಿಗೆ ಜ್ವರ ಬರುತ್ತೆ. ಆಗ ಅವನ ಫ್ರೆಂಡ್ಸ್ ಎಲ್ಲ ಇವು ನೋಡೋಕ್ಕೆ ಅಂತ ಮನೆಗೆ ಬರ್ತಾರೆ. ರಾತ್ರಿ ನಡೆದ ಘಟನೆನ ಫ್ರೆಂಡ್ಸ್ಗೆ ವಿವರಿಸ್ತಾನೆ. ಆಗ ಬಸವನ ಫ್ರೆಂಡ್ಸ್ ಹೀಗೆ ಹೇಳ್ತಾನೆ, ಏನು ರಾತ್ರಿ ನಿನ್ನ ಯಾರ ಹಿಡ್ಕೊಂಡ್ರ? ನೀನು ಹೋಗಿ ಮೊಳೆ ಹೊಡೆದು ಬಂದ್ಯಾ? ಇದನ್ನು ನಾವು ನಂಬೇಕಾ ಅಂತ. ಅದಕ್ಕೆ ಬಸವ, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ನೀವೇ ಹೋಗಿ ನೋಡಿ ಅಂತ ಹೇಳ್ತಾನೆ. ಆಗ ಫ್ರೆಂಡ್ಸ್ ಎಲ್ಲ ಬಸ್ಸನ್ನು ಕರ್ಕೊಂಡು ಆ ಹುಣಸೆ ಮರ ಹತ್ರ ಹೋಗ್ತಾರೆ. ಈ ವಿಷಯ ಅಷ್ಟೊತ್ತಿಗಾಗಲೇ ಆ ಊರಿನ ಜನರೆಲ್ಲರಿಗೂ ತಿಳಿದಿರುತ್ತೆ. ಊರಿನ ಜನರೆಲ್ಲ ಆ ಹುಣಸೆ ಮರದ ಹತ್ರ ಸೇರಿರ್ತಾರೆ. ಊರ ಜನ ಎಲ್ಲ ಆ ಬಸವ ಹೊಡೆದ ಮೊಳೆ ನೋಡಿಕೊಂಡು ಜೋರಾಗಿ ನಗ್ತಾ ಇರ್ತಾರೆ. ಯಾಕೆ ಅಂದರೆ ಈ ಧೈರ್ಯಶಾಲಿ ಬಸವ ಮೊಳೆ ಜೊತೆ ತನ್ನ ಪಂಚನ್ನು ಸೇರಿಸಿ ಹೊಡೆದಿರ್ತಾನೆ. ದೆವ್ವ ಭೂತ ಎಲ್ಲ ಇದೆಯೋ ಇಲ್ವೋ ಅನ್ನೋದು ನಿಮ್ಮ ಯೋಚನೆಗೆ ಬಿಟ್ಟಿದ್ದು. ಯಾವುದೋ ಒಂದು ಮರಕ್ಕೆ ಮೊಳೆ ಹೊಡೆಯೋದ್ರಿಂದ ಭಯ ಹೋಗುತ್ತೆ ಅಂತಲ್ಲ. ಭಯ ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ. ಅದನ್ನು ಫಸ್ಟು ತೆಗೆದು ಬಿಸಾಕಬೇಕು, ಧೈರ್ಯವಾಗಿರಬೇಕು. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಹೆಚ್ಚು ಕತೆಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.